ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸುರಪುರ ನಗರಕ್ಕೆ ಆಗಮಿಸಿದ ಗೊಲ್ಲ ಯಾದವ್ ಕಳಸ ಯಾತ್ರೆ. ಅಖಿಲ ಭಾರತ ಯಾದವ ಮಹಾಸಭಾ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಯಾದವ ಕಳಸ ಯಾತ್ರೆ ಸುರಪುರಕ್ಕೆ ಆಗಮಿಸಿದೆ. ನಗರಕ್ಕೆ ಆಗಮಿಸಿದ ಕಳಸಕ್ಕೆ ಯಾದವ ಸಮಾಜ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ನಗರದ ವೀರಯೋಧ ಶರಣಬಸವ ಕೆಂಗೇರಿ ವೃತ್ತದ ಮೂಲಕ ಸಾಗಿದ ಕಳಸ ಯಾತ್ರೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಜನರು ಬರಮಾಡಿಕೊಟ್ರು. ಕಳಶಕ್ಕೆ ಪೂಜೆ ಸಲ್ಲಿಸಿ ಹೂವನ್ನು ಸಮರ್ಪಣೆ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುರಪುರ ಸಂಸ್ಥಾನ ರಾಜ ಲಕ್ಷ್ಮೀ ನಾರಾಯಣ ನಾಯಕ, ರಾಜ ಪೆಡ್ಡನಾಯಕ, ಗೊಲ್ಲ ಯಾದವ ಸಂಘ ರಾಜ್ಯ ಉಪಾಧ್ಯಕ್ಷ ವಿಠಲ್ ವಿ ಯಾದವ, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಕಾಶ್ ಗುತ್ತೇದಾರ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜಕುಮಾರ ನಾಯಕ, ರಾಜ ಸಂತೋಷ್ ನಾಯಕ, ರಾಜ್ಯ ಕಾರ್ಯದರ್ಶಿ ಉಮಾಪತಿ, ತಾಲೂಕು ಅಧ್ಯಕ್ಷ ರಮೇಶ್ ಯಾದವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಗರಾಜು ಎಸ್ ಬಾಚಿಮಟ್ಟಿ, ಶಾಂತಗೌಡ ಚನ್ನಪಟ್ಟಣ, ಸುಗರೇಶ ವಾರದ್, ಮರಿಲಿಂಗಪ್ಪ ಕರ್ನಾಳ, ದೊಡ್ಡ ದೇಸಾಯಿ, ದೇವರಗೋನಾಳ ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವಂದನೆ ವಂದನೆ ಯಾದವ ಯೋಧಗೆ ಭಾರತ ಮಾತೆಯ ವರಸುತಗೆ. 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 ರೇಚಾಂಗುಲ ರಜ ವೀರರ ಚರಿತೆ, ರೇಚಾಂಗುಲ ರಜ ವೀರರ ಚರಿತೆ. ಕೇವಲ ಒಂದು 10 ನಿಮಿಷದಲ್ಲಿ ಮುಗಿಸ್ತಾನೆ. ಹೇಳೋಣ, 10 ನಿಮಿಷ. ಇಂದು ಈ ಒಂದು ಸಮಾರಂಭಕ್ಕೆ ಜಾತಿಯನ್ನು ಹೊರತುಪಡಿಸಿ ಬಂದಿರತಕ್ಕಂಥ ರಾಜಕುಟುಂಬದ ಎಲ್ಲ ಹಿರಿಯರೇ ಕಿರಿಯರೇ ಮತ್ತು ಪಕ್ಷದ ಎಲ್ಲ ಘಟ ಬರ್ತಿದೆ. ರಜಾಂಗ್ಲ ಅಂತ, ರಜಾಂಗ್ಲ ಅನ್ನೋದು ಹಿಮಾಲಯ ಪರ್ವತದ ಒಂದು ಕಡೆ ಚೈನಾ, ಒಂದು ಕಡೆ ಭಾರತದ ಬಾರ್ಡರ್. ಅಲ್ಲಿ 124 ಜನ ಸೈನಿಕರು ನಮ್ಮ ಬಾರ್ಡರ್ನ ಕಾಯ್ತಿರ್ತಾರೆ. 62ರಲ್ಲಿ ಚೈನಾ ಮತ್ತು ಭಾರತದ ಯುದ್ಧ ಪ್ರಾರಂಭ ಆದಾಗ 3000 ಯೋಧರು, ಚೈನಾ ಯೋಧರು ಭಾರತಕ್ಕೆ ಲಗ್ಗೆ ಇಡ್ತಾರೆ. ಅಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಭಾರತದ ಸೈನ್ಯ ತಲುಪಲಿಕ್ಕೆ ಕನಿಷ್ಠ 15ರಿಂದ 20 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಇವರು ಅಲ್ಲೇ ಕಾಯುವಂಥವ್ರು. ಆ 124 ಜನನು ಒಂದೇ ಸಮಾಜದವರಾಗಿರ್ತಾರೆ, ಅಹೀರ್ ಸಮಾಜದವರು. ಅಹೀರ್ ಸಮಾಜ ಅನ್ನೋದು ಯಾದವ ಸಮಾಜದ ಒಂದು ಉಪಜಾತಿ. 4 ಜನ ಕಮಾಂಡರ್ಗಳು ಬೇರೆ ಸಮಾಜದವರಿರ್ತಾರೆ. ಸರ್ಕಾರದಿಂದ ಆದೇಶ ಬರುತ್ತೆ, ಹೋರಾಟ ಮಾಡಿ, ನಾವು ಬರೋದು ತಡ ಆಗುತ್ತೆ ಅಂತ. ಇವ್ರು ಹೋರಾಟ ಮಾಡ್ತಾ ಅವ್ರು ಹಿಮ್ಮೆಟ್ಟಿಸ್ತಾ ಎಲ್ಲರೂ ಸತ್ತೋಗ್ತಾರೆ, ಯಾರು ಉಳಿಯಲ್ಲ. 116 ಅವಶೇಷಗಳು ಮಾತ್ರ ಸಿಗುತ್ತೆ, ಮಿಕ್ಕಿದ್ದು ಹಿಮದಲ್ಲಿ ಹೂತೋಗಿರುತ್ತೆ. ಹಾಗಾಗಿ ಅವರ ಹೋರಾಟ ಮತ್ತು ಬಲಿದಾನ ಆವತ್ತು ತುಂಬ ಪ್ರಾಮುಖ್ಯತೆ ಹೊಂದಿರುತ್ತೆ ಆವತ್ತಿನ ಕಾಲಘಟ್ಟಕ್ಕೆ. ಹಾಗಾಗಿ ಇವರೆಲ್ಲ ಯಾರು ಅಂತೇಳಿ ಆಮೇಲೆ ಅವ್ರಿಗೆ ಗೊತ್ತಾಗೋದು, ಸೈನ್ಯದಲ್ಲಿ ಇವರೆಲ್ಲ ಯಾರು ಅಂದರೆ ಎಲ್ಲ ಅಹೀರ್ ಸಮಾಜಕ್ಕೆ ಸೇರಿದವರಾಗಿರ್ತಾರೆ. ಹಾಗಾಗಿ ಆ ಅಹೀರ್ ಸಮಾಜದ ಒಂದು ರೆಜಿಮೆಂಟನ್ನು ಪ್ರಾರಂಭ ಮಾಡಬೇಕು. ಗೂರ್ಖಾ ರೆಜಿಮೆಂಟು, ಪಂಜಾಬ್ ರೆಜಿಮೆಂಟ್ ಇದ್ದ ಥರನೇ ಸೇನೆಯಲ್ಲಿ ಅಹೀರ್ ಸಮಾಜದ ಒಂದು ರೆಜಿಮೆಂಟನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಹೋರಾಟ ನಡೀತಾನೆ ಇರುತ್ತೆ. ಆಲ್ ಇಂಡಿಯಾ ಯಾದವ್ ಮಹಾಸಭಾದ ಯಾವುದೇ ಕಾರ್ಯಕ್ರಮ ಆದರೆ ಮೊದಲ ಪ್ರಸ್ತಾಪ ಅದೇ ಇರುತ್ತೆ. ಆಲ್ ಇಂಡಿಯಾ ಯಾದವ್ ಮಹಾಸಭಾದಲ್ಲಿ ನಾವೆಲ್ಲ ಉಪಾಧ್ಯಕ್ಷರಿರ್ತೀವಿ, ಎಲ್ಲ ರಾಜ್ಯದ. ಕರ್ನಾಟಕ ರಾಜ್ಯ ಯಾದವ ಸಂಘಕ್ಕೆ 100 ವರ್ಷ 1924ಕ್ಕೆ. ಆಲ್ ಇಂಡಿಯಾ ಯಾದವ್ ಮಹಾಸಭಾಗೂ 100 ವರ್ಷ. 100 ವರ್ಷದ ಕಾರ್ಯಕ್ರಮ ನಾವು ಚಿಕ್ಕೋಡಿಗೆ ಮಾಡ್ತೀವಿ. ನಾವು ವಿಠಲನ್ನ ಸೇರಿಕೊಂಡು ಒಂದು 30,000 ಕೂಡಿಸಿ ಮುಖ್ಯಮಂತ್ರಿಯನ್ನ ಕರೆದು ಮಾಡಿದ್ವಿ. ಈ ಆಲ್ ಇಂಡಿಯಾ ಯಾದವ ಮಹಾಸಭಾದ 100 ವರ್ಷದ ಕಾರ್ಯಕ್ರಮ ಚಾಪ್ರಾ ಜಿಲ್ಲೆಯಲ್ಲಿ ನಡೆಯುತ್ತೆ.
ಬಿಹಾರದ ಚಾಪ್ರಾ ಜಿಲ್ಲೆಯಲ್ಲಿ ಏಪ್ರಿಲ್ 13ನೇ ತಾರೀಕು ಎಲ್ಲ ರಾಜ್ಯಗಳಿಂದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಮಾಜಿ ಎಂಪಿಗಳು, ಆ ಭಾಗದ ಸಂಸದರು, ಶಾಸಕರು ಎಷ್ಟು ಜನ ಇದ್ದಾರೆ ಆಲ್ ಇಂಡಿಯಾದಿಂದ ಎಲ್ಲ ಕೂಡಿರೋಂಥ ಸಂದರ್ಭದಲ್ಲಿ ಒಂದು 4 ನಿರ್ಣಯಗಳು ಮಾಡ್ತಾರೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.